ಹಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಡೇ ಬ್ಲಾಗು. ಇದು ಒಂದು ಫಂಕ್ಷನ್ ಇತ್ತು, ಊರ ಕಡೆ ಹೋದಾಗ ಒಂದು ಆಯ ಕೂಡ ಇತ್ತು. ಅದರದ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ. ಆಯನ ಮಾಡ್ತಾಯಿದ್ರು. ಅದರದ್ದು ನನ್ನ ಮಗಳು ತೆಗೆದಿರೋ ಅಂಥ ವಿಡಿಯೋ ಇದು. ಹೇಗೆ ಬಂದಿದೆಯೋ ಏನೋ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಒಂದು ಮಟ್ಟಕ್ಕೆ ತೆಗೆದಿದ್ದಾಳೆ, ಚೆನ್ನಾಗಿದೆ ನೋಡಿ. ಇಲ್ಲಿ ಆಯ ಮಾಡ್ತಾಯಿದ್ದೆ, ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಕೂಡ ಬಿಟ್ಟೆ. ತುಂಬ ಚೆನ್ನಾಗಿ ಆಯಿತು ಆಯ ಕೂಡ ನೋಡಿ. ಹಳ್ಳಿ ಕಡೆ ಎಷ್ಟು ಚೆನ್ನಾಗಿರುತ್ತೆ, ತೆಂಗಿನ ಮರ ಎಲ್ಲ ತುಂಬ ಚೆನ್ನಾಗಿದೆ. ಆಯ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಗಿನ ಕೂಡ ಕೊಡ್ತಾ ಇದ್ದಾರೆ. ಅರಿಶಿನ ಕುಂಕುಮ ಬಾಗಿನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೊಟ್ಟು ಎಲ್ಲ ಫುಲ್ ಕಂಪ್ಲೀಟ್ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲೇ ತುಂಬ ಚೆನ್ನಾಗಿ ಎಲ್ಲ ಅಲ್ಲಲ್ಲೇ ಮಾಡಿಸಿದ್ರು. ಊಟ ಆಗಿರ್ಬೋದು, ಎಲ್ಲ ಜನಗಳೆಲ್ಲ ಬಂದಿದ್ದರು. ತುಂಬ ಚೆನ್ನಾಗಿ ಅಂದರೆ ಕಟ್ಟೋದಕ್ಕಿಂತ ಮೊದಲು ಮಾಡ್ತಾ ಇದನ್ನು ಎಲ್ರಿಗೂ ಗೊತ್ತು. ಸಾಮಾನ್ಯವಾಗಿ ತುಂಬ ಚೆನ್ನಾಗಿ ಮಾಡಿದ್ರು ಕೂಡ, ಚೆನ್ನಾಗಿ ಆಯಿತು. ಹಾಗೆ ಒಂದು ಫೋಟೋ ಕ್ಲಿಪ್ಪಿಂಗ್ ಕೂಡ ತಗೊಂಡಿದ್ಲು, ಅದು ಕೂಡ ಆ್ಯಡ್ ಮಾಡಿದ್ದೀನಿ. ಹೇಗಿದೆ ಫೋಟೋ ಕ್ಲಿಪ್ಪಿಂಗ್, ಹೇಗೆ ಕಾಣಿಸ್ತಾ ಇದ್ದೀವಿ ಕಮೆಂಟ್ ಮಾಡಿ. ಹಾಗೆ ತಿಂಡಿನ ಪಲಾವ್ ಮಾಡಿದ್ದು, ಅಲ್ಲೇ ಪಲಾವ್ ದಿನ ಎಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಿ ಆಯಿತು. ಎಲ್ಲ ಮುಗಿಸ್ಕೊಂಡು ನಾನು ಫೋಟೋ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು. ವಾತಾವರಣ ಹಳ್ಳಿ ಕಡೆ, ಹೊಲದ ಕಡೆ ಇನ್ನೂ ಚೆನ್ನಾಗಿರುತ್ತಲ್ವ. ಅದು ಮುಗಿಸ್ಕೊಂಡು ಗೊತ್ತಾಗ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಪಿಂಕು ಪಪ್ಪ ಈಗ ಕಿವಿ ಜುಜ್ಜಿಸ್ಕೊಳ್ಳುತ್ತೆ ಅಂತ ಹೇಳಿ ಮಗನಿಗೆ ಕಿವಿ ಜುಜ್ಜಿಸ್ತಾ ಇದ್ದಾರೆ. ಅದಕ್ಕೆ ಇವಾಗ ಕಿವಿ ಜುಜ್ಜಿಸ ಕೂತ್ಕೊಳ್ಳಿ. ಬಂದಿದ್ದೀವಿ. ನಮ್ಮ ಮಕ್ಕಳು ಅವರು ನಗ್ತಿದ್ರು, ಚುಚ್ಚುತ್ತಾ ಇದ್ದಾರಲ್ಲ ಪಪ್ಪನಿಗೆ ಅಂತ. ಬನ್ನಿ ಒಂಥರ ಚೆನ್ನಾಗಿತ್ತು. ಚುಚ್ಚಿಸ್ಬೇಕಲ್ಲ ತುಂಬ ಸಲ ಲಾಸ್ಟ್ ಟೈಮ್ ತುಂಬ ಸಲ ಅಂತಲೇ ಇದು ಎಲ್ಲದಕ್ಕೂ ಇದ್ರೆ ತಗೊಂಡು ಮಳೆ ತಗೊಂಡು ಎಕ್ಸಾಂಪಲ್ ಹೇಳ್ತೀನಂತೆ. ಎಷ್ಟು ಸಲ ಅಂದರೆ ತುಂಬ ಸಲ, 4-5 ಬಾರಿ ಅದು ಮಾಡಬೇಕು ಅಂದ್ಕೊಂಡು ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಕಿವಿ ಚುಚ್ಚಿಸ್ತಾ ಇದ್ವಿ. ಅದಕ್ಕೆ ಅವ್ರು ನಗಾಡ್ತಾಯಿದ್ರು. ನಾವು ಹೋಗಿ ಮಗು ಕಿವಿ ಚುಚ್ಚಿ ಅಂದ್ವಿ. ಅವರು ನಮ್ಮ ಚಿಕ್ಕವಳು ಪಿಂಕುನ ಅವಳು ಕಿವಿ ನೋಡ್ತಾಯಿದ್ರು. ಅಯ್ಯೋ ಅವಳೆಲ್ಲ ಈ ಮಗು ಅಂದ್ವಿ. ಆಗ ಅವ್ರಿಗೆ ಗೊತ್ತಾಗಲಿಲ್ಲ ಆ ಮಗು ಅಂತ. ಆಗ ದೊಡ್ಡವಳನ್ನ ನೋಡಿದ್ರು, ಅಯ್ಯೋ ಅದು ಅಲ್ಲ ಇನ್ನೂ ಚಿಕ್ಕ ಮಗು ಅಂತ ಅಂದಾಗ ಆಗ ನಾವು ನಗಾಡಿದ್ರು. ಅವರು ಸ್ವಾಮಿಗಳು ನಗರ ಇವಾಗ ಯಾವ ಸೂಜಿ ಹೇಗಿದೆ ಹುಡುಕ್ತಾ ಇದ್ದಾರೆ ಅಂತ ಇತ್ತು. ಇವಾಗ ನೋಡಿ ಕುಣಿತಾ ಇದ್ದಾರೆ ನಮ್ಮ ಹುಡುಗರುಗಳು. ಅಯ್ಯೋ ಬೇರೆ ಒಂದು ಅನಿಸುತ್ತೆ. ನೋಯುತ್ತಲ್ವಾ, ಯಾಕೆಂದರೆ ಎಳೆ ಕಿವಿ ಎಲ್ಲ ಬಲ್ತಿರೋಂಥ ಕಿವಿ ಅಲ್ವಾ, ಹಾಗಾಗಿ ಇಷ್ಟಾಯಿತು. ಒಂದು 10-15 ಒಳಗಡೆ ಓಲೆ ಪಪ್ಪಂಗೆ ಓಲೆ
ಎಸ್ ಆಗೋಯ್ತು. ಅಯ್ಯೋ ಆಗೋಯ್ತಾ ಅಂತಿದಾರವ ಸೆಲೆಬ್ರೇಷನ್ ಬೇರೆ ಆಗೋಯ್ತಾ ಅಂತ ಇನ್ನೇನು ಒಳಗಡೆ ಅದು ಒಲೆನೂ ಹಾಕ್ಬಿಟ್ಟು ಬನ್ನಿ. ನೋಡಿ ಕೊನೆಗೆ ನಾಮಕರಣ ಆಗೋಯ್ತು ನಮ್ಮ ಅಕ್ಕಂಥದ್ದು. ರಕ್ತ ಸ್ವಲ್ಪ ತೊಟ್ಲು ಅದಕ್ಕೆ ತೊಟ್ಲಿಗೆ ಹಾಕ್ಬಿಡಿ ಅಂತ ತಮಾಷೆ ಮಾಡ್ತಾ ಇದ್ದೀನಿ ಅತ್ತೆಗೆ. ಏನಪ್ಪ ಪಂಚಾಕ್ಷರಿ ತುಂಬ ಚೆನ್ನಾಗಿತ್ತು ಒಂಥರ. ಅಲ್ಲಿ ಸಾರಿ ಯಾಕೆ ಅಂಗಡಿಗೆ ನೋಡಿ ಒಂದು ಕೆಲಸ ಮಾಡೋಕ್ಕೆ ಹೋಗಿ ಇನ್ನೊಂದು ಕೆಲಸ ಆಯಿತು. ಪಂಚು ನೆಕ್ಸ್ಟ್ ಡೇ ನಮ್ಮ ಮಗಳು ಬರ್ಡೇ ಇತ್ತು. ಹಾಗಾಗಿ ಅವರಿಬ್ಬರಿಗೂ ಇದೇ ಮಂತಲ್ಲ ನವಂಬರ್ ತಿಂಗಳಲ್ಲೇ ಇಬ್ಬರಿಗೂ ಬರ್ಡೇ ಇತ್ತು. ಹಾಗಾಗಿ ಬರ್ಡೇಗೆ ಅವ್ರು ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಇಬ್ರಿಗೂ ಕಡ್ಗ ತಗೊಳಕ್ಕೆ ಮಾಡಿದ್ರು. ಆಲ್ರೆಡಿ ಕಡ್ಗ ಹಾಕಿದ್ದಾರೆ ನಮ್ಮ ಮಕ್ಕಳು ನೋಡಿ ಅಲ್ಲಿ ಕೈಯಲ್ಲಿ ತೆಗೆದು ಕೊಟ್ಟ ತಕ್ಷಣ ಅಲ್ಲೇ ವೇರ್ ಮಾಡಿಸ್ಬಿಟ್ಟು ಹಂಗೆ ಕಡ್ಗ ತಗೊಡ್ತೀನಿ ಅಂತ ತಗೋಬೇಕು ಗಿಫ್ಟ್ ಮಾಡಬೇಕು ಅಂತ ಅಂತಿದ್ರು. ನಾವು ಹೋಗಿದ್ದಕ್ಕೂ ಅವ್ರ ಬರ್ಡೇ ನಾವು ಅಲ್ಲಿ ಮಾಡ್ತೀವಿ ಅಂತಲೇ ನೆಕ್ಸ್ಟ್ ಡೇ ಇವತ್ತು ನಮ್ಮ ಬರ್ಡೇ ಇತ್ತು. ಕೇಕ್ನ ತೊಗೊಳಕ್ಕೆ ಬಂದಿದ್ವಿ. ಒಂದು 10 ನಿಮಿಷ ಮಾಡಿಕೊಡ್ತೀವಿ ಅಂತ ಹೇಳಿದರು. ವೆಯ್ಟ್ ಮಾಡ್ತಾಯಿದ್ವಿ. ರೆಡಿ ಆಯಿತು ಕೇಕು. ಚೆನ್ನಾಗಾಯಿತು. ಅವರೇ ಮಾಡಿದ್ದು, ನಮ್ಮ ಅತ್ತೆ ಮಾಡಿದ್ರು. ನಾವು ಇಲ್ಲಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದಿಲ್ಲ, ಮೈಸೂರಿಗೆ ಬಂದ್ಬಿಟ್ಟಿರ್ತೀವಿ ಅಂದ್ಕೊಂಡಿದ್ವಿ. ಬಟ್ ಹೇಗೆ ಅಲ್ಲೇ ಉಳ್ಕೊಳ್ಳೋ ಹಾಗಾಯಿತು ಅಲ್ಲಿ ಅಂತ ಒಂದು ಮಟ್ಟಿಗೆ ಅವರೇ ಮಾಡಿದ್ರು. ಮತ್ತು ನಾವು ನಮ್ಮ ಮಾಡೋಕ್ಕೆ ಇಲ್ಲ ಈ ಸಲ ನಾನೇ ಎಕ್ಸ್ಪೆಕ್ಟೇಷನ್ ಇಲ್ಲ ಅಲ್ಲಿ ಮಾಡ್ತೀವಿ ಅಂತ. ಇನ್ನು ಚೆನ್ನಾಗಿ ಮಾಡ್ಬೋದಿತ್ತು. ನೋಡಿ ನಮ್ಮ ಮಗಳು ಈ ಥರ ಕ್ಯಾಮ್ರಾ ಹಿಡಿದು ಈ ಥರ ತೆಗೆದಿದ್ದಾಳೆ. ಅವಳೇ ತೆಗ್ದಿರೋವಂಥದ್ದು. ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿದ್ರು. ಒಂದು 2 kg ಕೇಕ್ ತೊಗೊಂಬಂದಿದ್ವಿ. ಮಾಮೂಲಿ ಖಾರ ಹುಡುಗೆ ಕೂಡ ಮಾಡಿಸ್ತಾ ಗೊತ್ತಿಲ್ಲ ನಾವಲ್ಲಿ. ಓಕೆ ಆಯಿತು, ಚೆನ್ನಾಗಾಯಿತು. ನಾನು ಕೂಡ ಒಂದು ಬೆಳ್ಳಿ ಸರ ಚೈನ್ ಕೂಡ ತೊಗೊಬಂದಿದ್ದೆ. ಬಟ್ ನಾನು ಅಲ್ಲಿ ಮಾಡ್ತೀನಿ ಗೊತ್ತಿಲ್ಲ. ನಾನು ಮೈಸೂರಲ್ಲೇ ಬಿಟ್ಬಿಟ್ಟಿದ್ದೆ. ಹಾಗಾಗಿ ಅಲ್ಲಿ ತೊಗೊಂಡೋಗೋಕ್ಕಾಗಲಿಲ್ಲ. ನೋಡಿ ಅಲ್ಲಿ ಬಳೆ ಹಾಕಿದ್ದಾಳಲ್ಲ ಕೈಯಲ್ಲಿ, ಅದೇ ಅತ್ತೆ ಕೊಡ್ತಿದ್ದಂಥ ಗಿಫ್ಟ್ ತಗೊಟ್ಟಿದ್ದಾರೆ. ಯಾರಿಗೆ ದೊಡ್ಡ ತಗೊಟ್ಟಿದ್ದಾರೆ ಸೇಮ್ ಬಳೆನ. ಪಂಚಗೆ ಒಳ್ಳೆ ಚುಚ್ಚಿದ್ರು. ಒಂಥರ ಚೆನ್ನಾಗಿತ್ತು ಅವತ್ತು. ಎಲ್ಲ ಚೆನ್ನಾಗಾಯಿತು. ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ಇನ್ನು ಅದು ಇದು ಊರ ಕಡೆ ಎಲ್ಲ ಒಂದು ಕಡೆ ಸೇರಿದಾಗ ಮಾತುಕತೆ ಎಲ್ಲ ಜಾಸ್ತಿ ಇರುತ್ತಲ್ವ. ಹಂಗಾಗಿ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಪ್ರತಿದಿನದ ವೀಡಿಯೋ ಏನು ಮಾಡೋಕ್ಕಾಗತ್ತೆ. ಮಾತು ಮುಗಿದಿತ್ತು. ಬರ್ಡೇ ಮುಗಿದ್ಮೇಲೆ ನೆಕ್ಸ್ಟ್ ಅದೇ ನಮ್ಮ ಊರಲ್ಲಿ ಹೋಗುವಂಥ ಹಾಗಾಗಿ ದೇವಸ್ಥಾನದ ಹತ್ರ ಬಂದಿದ್ದು. ನಮ್ಮ ದೇವಸ್ಥಾನದ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್. ಬಾಯ್. ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮ್ಮಪ್ಪ ಅಯ್ಯಪ್ಪ. ತುಂಬ ಚೆನ್ನಾಗಿತ್ತು. ತುಂಬ ಹೊತ್ತು ನಡೆಸಿದ್ರು. ನಾನು ಕೊಟ್ಟು